ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ನಾಳೆ ಶ್ರಾವಣ ಸೋಮವಾರ, ಮೊದಲನೇ ಸೋಮವಾರ. ನಾಳೆ ಶ್ರಾವಣ ಸೋಮವಾರ ಆಗಿರೋದ್ರಿಂದ ನೀವು ಈ ದಿನವೇ ನಿಮ್ಮ ಮನೆ ದೇವರ ವಿಗ್ರಹ, ಚಿತ್ರಪಟ ಮತ್ತು ದೇವರ ಸಾನ್ನಿಧ್ಯಗಳನ್ನು ಶುದ್ಧೀಕರಿಸಿ ಸ್ವಚ್ಛಗೊಳಿಸಿ ಅರಿಶಿಣ, ಗಂಧ, ಕುಂಕುಮ, ಹೂ, ಅಕ್ಷತೆಗಳನ್ನು ಸಿದ್ಧತೆ ಮಾಡಿಕೊಂಡು ದೇವರ ಮನೆಯನ್ನೆಲ್ಲ ವಸ್ತ್ರದಿಂದ ಶುಭ್ರಗೊಳಿಸಿ, ನೀವು ಸೋಮವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ಶುಚಿಭೂತರಾಗಿ ದೇವರ ಚಿತ್ರಪಟಗಳಿಗೆ ಗಂಧ, ಕುಂಕುಮ, ಅಕ್ಷತೆ, ಹೂಗಳನ್ನು ಇಟ್ಟು ದೀಪ ಹಚ್ಚಿ ಶ್ರದ್ಧಾಭಕ್ತಿಯಿಂದ ಈಶ್ವರನನ್ನು ಧ್ಯಾನ ಮಾಡೋದು ಬಹಳ ಉತ್ತಮ. ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡ್ಬೋದು. ಶಿವಾಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡ್ಬೋದು. ಇಲ್ಲಿ ವಿಶೇಷವಾಗಿ ಈ ಶ್ರಾವಣ ಸೋಮವಾರಗಳಂದು ಈಶ್ವರನಿಗೆ ನಿಮ್ಮ ಮನೆಯ ದೇವರ ಚಿತ್ರಪಟಗಳಿಗೆ ಸಾಧ್ಯವಾದಷ್ಟು ಬಿಲ್ವಪತ್ರೆಯನ್ನು ಅರ್ಪಣೆ ಮಾಡಿ, ನಿಮ್ಮ ಮನೆಯ ದೇವರ ಪೂಜೆ ಮಾಡೋದಕ್ಕೆ ಮುಂಚೆ ದೀಪ ಎಲ್ಲ ಹಚ್ಚಿ ಆದಮೇಲೆ ಅರ್ಶಿನ, ಕುಂಕುಮ, ಗಂಧಾಕ್ಷತೆ, ಹೂವೆಲ್ಲ ಇಟ್ಟು ಆದಮೇಲೆ ಮೊದಲಿಗೆ ಗುರುವಿನ ಧ್ಯಾನವನ್ನು ಮಾಡಿ, ಗುರು ಬ್ರಹ್ಮೋ ಗುರುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರು ಧ್ಯಾನ ಮಾಡಿದ ಮೇಲೆ ವಿಘ್ನೇಶ್ವರನ ಧ್ಯಾನವನ್ನು ಮಾಡಿ, ಅನಂತರ ಶಿವ ಪಂಚಾಕ್ಷರಿ ಮಂತ್ರವನ್ನು ಸಾಧ್ಯವಾದಷ್ಟು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಜಪ ಮಾಡಿ ಅಥವಾ ಶಿವಾಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡಿ. ಇನ್ನು ವಿಶೇಷವಾಗಿ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥವರು ಶ್ರದ್ಧಾಭಕ್ತಿಯಿಂದ ಈಶ್ವರನಿಗೆ ಬಿಲ್ವಪತ್ರೆಯನ್ನು ತೆಗೆದುಕೊಂಡು ಮೊದಲಿಗೆ ದೇವಾಲಯದ ಪ್ರದಕ್ಷಿಣೆಯನ್ನು ಹಾಕ್ತಕ್ಕಂಥ ಒಂದು ಸಂದರ್ಭದಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು 3 ಸಲ ಅಥವಾ 6 ಸಲ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಸುತ್ತು ಪ್ರದಕ್ಷಿಣೆ ಹಾಕುವ ಸಂದರ್ಭದಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ, ಅನಂತರ ಒಳಗಡೆ ಹೋಗಿ ಪೂಜೆ ಮಾಡಿಸುವ ಸಂದರ್ಭದಲ್ಲೂ ಸಹ ಈಶ್ವರನ ಪೂಜೆ ಆಗುವವರೆಗೂ ಸಹ ಶಿವ ಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾ ಇರಿ. ಅನಂತರ ಶ್ರದ್ಧಾಭಕ್ತಿಯಿಂದ ನಿಮ್ಮ ಕಷ್ಟಗಳ ಪರಿಹಾರಕ್ಕೆ ಪ್ರಾರ್ಥನೆ ಮಾಡಿಕೊಂಡು, ಸಾಧ್ಯ ಆದರೆ ದೇವಸ್ಥಾನದಲ್ಲೇ ಒಂದು 5 ನಿಮಿಷ ಕೂತ್ಕೊಂಡು ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡಿ. ಅನಂತರ ದೇವಸ್ಥಾನದಿಂದ ಈಚೆ ಕಡೆ ಬಂದ ಮೇಲೆ ಕೆಲವರು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕುವ ಸಂಪ್ರದಾಯ ಇರ್ತದೆ. ಎಲ್ಲಿ ಈಶ್ವರನ ಸಾನ್ನಿಧ್ಯ ಇರುತ್ತೋ ಅಲ್ಲಿ ಸಾಮಾನ್ಯವಾಗಿ ಬಿಲ್ವಪತ್ರೆ ಇರ್ತದೆ, ಅಶ್ವತ್ಥ ವೃಕ್ಷನೂ ಸಹ ಇರುತ್ತೆ. ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆಯನ್ನು ಹಾಕುವ ಒಂದು ಸಂದರ್ಭದಲ್ಲಿ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಾಯ, ಅಗ್ರತೋ ಶಿವರೂಪಾಯ ವೃಕ್ಷ ರಾಜಯತೆ ನಮಃ ಎಂಬ ಮಂತ್ರವನ್ನು ಜಪಿಸಿ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಹಾಕುವ ಸಂದರ್ಭಗಳಲ್ಲಿ 3 ಸುತ್ತು ಪ್ರದಕ್ಷಿಣೆ ಬೇಕಾದರೂ ಹಾಕ್ಬೋದು, ಇಲ್ಲ 5 ಸುತ್ತು ಅಥವಾ 9 ಸುತ್ತು ಸಹ ಪ್ರದಕ್ಷಿಣೆ ಹಾಕಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ಸಾಧ್ಯ ಆದರೆ ನಮಸ್ಕಾರ ಮಾಡಿ. ನೀವು ಎಷ್ಟು ಶ್ರದ್ಧಾಭಕ್ತಿಯಿಂದ ಈ ಶ್ರಾವಣ ಮಾಸದಲ್ಲಿ ಪೂಜೆಯನ್ನು ಮಾಡಿಸ್ತೀರೋ, ಹಾಗೆ ಎಷ್ಟು ಶ್ರದ್ಧಾಭಕ್ತಿಯಿಂದ ಮನಸ್ಸು ಶುದ್ಧವಾಗಿ ಇರ್ತದೋ ಅಷ್ಟು ನಿಮಗೆ ಉತ್ತಮ ರೀತಿಯ ಫಲಾಫಲಗಳು ದೊರೆಯುತ್ತವೆ. ವಿಶೇಷವಾಗಿ
ದೇವಸ್ಥಾನಕ್ಕೆ ಹೋಗ್ತೀವಿ ಅಂತೇಳಿ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯ ದೇವರ ಚಿತ್ರಪಟ ಅಥವಾ ದೇವರ ಮನೆಯನ್ನು ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಅದನ್ನು ಸಾಧ್ಯ ಆದರೆ ಇವತ್ತೇ ಎಲ್ಲ ಕ್ಲೀನಾಗಿ ಶುಚಿಗೊಳಿಸಿ ಫೋಟೋಗಳಿಗೆಲ್ಲ ಒದ್ದೆ ಬಟ್ಟೆಯಿಂದ ಒರೆಸಿ ಬೇಕಾದರೆ ಗಂಧ ಕುಂಕುಮ ಅಕ್ಷತೆಗಳನ್ನು ಇಟ್ಟು ಸಿದ್ಧತೆ ಮಾಡಿಕೊಂಡು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ನಿಮ್ಮ ಮನೆ ದೇವರಿಗೆ ದೀಪ ಹಚ್ಚಿದ ನಂತರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಬಹಳ ಉತ್ತಮ. ಕೆಲವರು ಉಪವಾಸದಿಂದ ವ್ರತಾಚರಣೆಯನ್ನು ಮಾಡ್ತಾರೆ. ಇನ್ನು ಕೆಲವರು ಶಿವ ಅಷ್ಟೋತ್ತರ ಶತನಾಮಾವಳಿ ಪಂಚಾಕ್ಷರಿ ಮಂತ್ರ ಅಥವಾ ಶಿವನಿಗೆ ಸಂಬಂಧಪಟ್ಟಂಥ ಕಥೆಗಳನ್ನು ಕೇಳ್ತಕ್ಕಂಥ ಸಂಭವ್ಯವೂ ಇರ್ತದೆ. ನಿಮ್ಮ ಯಥಾಶಕ್ತಿ ಪ್ರಕಾರ ದೇವರಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿ ದೇವರ ಭಕ್ತಿಗೆ ಪಾತ್ರರಾಗಿ ನಿಮ್ಮ ಕಷ್ಟಗಳ ಪರಿಹಾರಕ್ಕೆ ಪ್ರಾರ್ಥನೆ ಮಾಡಿಕೊಳ್ಳಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.